ಚದೋರೆ ಮೊಟ್ಟ ಮೊದಲು ಲಾರಿಗೆ ಲೋಡ್ ಆಗೋದು ಹಿಂದಿನ ಕ್ಯಾಂಪಿಂದ ಲೋಡ್ ಆಗ್ತಾ ಇತ್ತು. ಸಾಮಾನ್ಯವಾಗಿ ಬೆಳಗಿನ ಜಾವ 4:30-5 ಗಂಟೆಗೆ ಟೆಂಟನ್ನು ಓಪನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಸುತ್ತ ಕಟ್ಟಿದ ಬಟ್ಟೆಯನ್ನು ಬಿಚ್ತಾ ಬರ್ತದೆ. ಆಟ ಮುಗಿಯೋದು 6 ಗಂಟೆ. ಕೆಲವು ಬೆಳಗ್ಗೆ ಬೇಗ ಆಗೋವಾಗ ಸಾಮಾನ್ಯ 5:45, ಆಮೇಲೆ 6 ಗಂಟೆ ಆಟ ಮುಗಿಯೋದು. ಅಷ್ಟೊತ್ತೊಳಗೆ ಬಟ್ಟೆ ಬಿಚ್ಚಾಗಿರ್ತು ಹೊರಗಡೆ. ಆಟ ಮುಗಿದು ಬಣ್ಣನೆಲ್ಲ ತೆಗೆಯೋಷ್ಟೊತ್ತಿಗೆ 6:45, 6:45 ಆಗ್ತದೆ. ಆಗ್ತು ಹೇಳೋದಲ್ಲ ಆಗ್ತಾನೆ. ಅದಾದಮೇಲೆ ಈ ಕಲಾವಿದರಿಗೆಲ್ಲ ಒಂದು ವ್ಯಾನ್ ಇರ್ತದೆ. ಆ ವ್ಯಾನ್ನಲ್ಲಿ ಕಲಾವಿದರು ಬಣ್ಣ ಗಿಣ್ಣ ಅಳಿಸಿ ಎಲ್ಲ ಹೊರಡತಿ. ಕೆಲವರು ಒಳ್ಳೆ ಎಲ್ಲರೂ ಚಹಾ ಇದ್ರೆ ಚಹಾ ಕುಡಿತಾರೆ ಹೋಟ್ಲಲ್ಲಿ. ಅದಿಲ್ಲ ಮುಂದಿನ ಕ್ಯಾಂಪ್ನಲ್ಲಿ ವ್ಯವಸ್ಥೆ ಇದ್ದರೆ, ಹೋಟ್ಲ್ ವ್ಯವಸ್ಥೆ ಇದ್ದರೆ ಎಲ್ಲ ವ್ಯಾನ್ ಹತ್ತಿಬಿಡ್ತಾರೆ. ವ್ಯಾನ್ ಹತ್ತ ಕಲಾವಿದರುಗಳು ಸಾಮಾನ್ಯ ವ್ಯಾನ್ನಲ್ಲಿ ಕಲಾವಿದರೆಲ್ಲ ಹೋಗ್ತಾರೆ. ಕಲಾವಿದರು ಅಲ್ಲಿಂದ ಹೊರಟು ಒಂದು ಅರ್ಧ ಗಂಟೆ 3/4 ಗಂಟೆ ಬೇಕು ಈ ಲಾರಿ ಲೋಡ್ ಆಗೋದು. ಈ ಟೆಂಟು ಗಿಂಟು ಕುರ್ಚಿ ಒಂದು ಬಿಟ್ಟರೆ ಬಾಕಿದೆಲ್ಲ ಮೊದಲನೇ ಟ್ರಿಪ್ ಲಾರಿ ಹೊರಡೋದು. ನಮ್ಮ ಕೆಲವು ಟೆಂಟಿನ ಅವರೇ ಪೂರ್ತಿ ಜನವು ಲಾರಿಯಲ್ಲಿ ಬರ್ತಾರೆ. ಆ 5-6 ಜನ ಎರಡನೇ ಲೋಡಿ ಕುರ್ಚಿ ಲೋಡಿಗೆ ಅಂಥೇಳಿ ಎರಡನೇ ಲೋಡಿಗೆ ಅವರು ಉಳ್ಕೊಂಡಿರ್ತಾರೆ. ಮುಂಚಿನ ಸ್ಟಾರ್ಟ್ ಆದಲ್ಲಿ ಉಳ್ಕೊಂಡಿರ್ತಾರೆ. ಅದು ಈ ಲಾರಿ ಹೋಗಿ ಆ ಸಾಮಾನೆಲ್ಲ ಇಳಿಸಿ ಮತ್ತೆ ಬಂದು ಕುರ್ಚಿ ಲೋಡ್ ಮಾಡಬೇಕು. ಆವಾಗ ಈ 4-5-6 ಜನ ಆ ಲೋಡಿಗೆ ಬರ್ತಾರೆ. ಅಲ್ಲಿಯವರಿಗೆ ಅವ್ರು ಎಂತ ಮಾಡಿದ್ರು? ಒಳ್ಳೆ ಕೂತಿರ್ತಾರೆ. ಅಥವಾ ಮಲಗಂಗೂ ಇಲ್ಲ ಮಲಗಿರ್ತಾರೆ. ತೊಂದರೆ ಇಲ್ಲ. ಕೆಲವರು ಮಲಗಿರ್ತಾರೆ, ಕೆಲವರು ಓಡಾಡ್ತಾ ಬೇರೆ ಸೇರ್ಕೊಳ್ತಾರೆ. ಇದು ಸಾಮಾನ್ಯವಾಗಿ ಒಂದು 30 ಕಿಲೋಮೀಟ್ರು 40 ಕಿಲೋಮೀಟ್ರ್ವರೆಗೂ ಒಂದು ಕ್ಯಾಂಪಿನಿಂದ ಒಂದು ಕ್ಯಾಂಪಿಗೆ ಅಂತರ ಇರ್ತು. ಕೆಲವು ಸಂದರ್ಭ 100 ಕಿಲೋಮೀಟ್ರ್ ಆಗೋದಿರ್ತು ಹೇಳಕ್ಕೆ. ಆವಾಗ ಅವರು ಇಲ್ಲಿ ಕಾಯ್ಕೊಂಡು ಕೂತ್ಕೊಂಡಿರೋದೆ. ಎರಡನೇ ಲೋಡ್ನವ್ರು ಅಂತ, ಸೆಕೆಂಡ್ ಲೋಡು ಅಂತ. ಈ ಲಾರಿ ಫಸ್ಟ್ ಲೋಡ್ ಬರೋದ್ರೊಳಗೆ ಇಲ್ಲಿ ವ್ಯಾನ್ ಹೋಗಿರ್ತು ಕಲಾವಿದರ. ಕೆಲವು ಕಲಾವಿದರು ವ್ಯಾನಿಗೆ ಹೆಚ್ಚಾದ ಕಲಾವಿದರು ಲಾರಿ ಈ ಫಸ್ಟ್ ಲೋಡ್ ಲಾರಿಗೆ ಬಂದ್ಬಿಡ್ತಾರೆ ನೋಡಿ. ಅದರಲ್ಲಿ ದರ್ಜೆ ಎಲ್ಲ ಉಂಟಾ? ಮತ್ತೆ ದರ್ಜೆ ಇದ್ದು ಇಲ್ಲಂತೆಲ್ಲ. ಆದರೆ ಸಾಮಾನ್ಯ ಫಸ್ಟ್ ಲೋಡಿಗೆ ಅಲ್ಲ ವ್ಯಾನ್ ಹಿಡಿಯೋ ಅಂಥವ್ರು ಎಲ್ಲ ಸುಮಾರು ಜನ ಬರ್ತಾರೆ. ಉಳಿದು ಕೆಲವು ಕಲಾವಿದರುಗಳು ಲಾರಿಗೆ ಬರೋದು. ಅಷ್ಟು ಜನ ತುಂಬಿಸ್ಕೊಂಡು ಬರೋಕ್ಕಾಗ್ತದೆ. ಒಂದು ವ್ಯಾನ್ ಮೆಟಡೋರ್ ಇತ್ತು ಆವಾಗ. ಈಗ ಓಮಿನಿ ಇತ್ತು. ಎಷ್ಟು ಮಹಾಜನ ಅಂದರೆ ಎಷ್ಟೇ ಇದು ಮಾಡಿದ್ರು ಒಂದು 10-18 ಜನ, ಅದಕ್ಕಿಂತ ಜಾಸ್ತಿ ಜನ. ಈ ಕಲಾವಿದರು 35, ಕಲಾವಿದರು 25-30 ಜನ ಇರುತ್ತೆ. ಹಂಗಾಗಿ ಕೆಲವು ಕಲಾವಿದರುಗಳೆಲ್ಲ ಲಾರಿಯಲ್ಲಿ ಬರೋರು. ಲಾರಿಯಲ್ಲಿ ಫ್ರಂಟ್ ಸೀಟ್ನಲ್ಲಿ ಕೂತ್ಕೊಂಡು ಬರೋ ಕಲಾವಿದರು ಕೆಲವರು ಮೇಲೆ ಕೂತ್ಕೊಂಡು. ಸಾಮಾನ್ಯವಾಗಿ ದರ್ಜೆ ಅಲಿಖಿತ ದರ್ಜೆ ಅದು ಅವರವರು ಗೊತ್ತಾಗಿ ಬರೋದು. ಮತ್ತು ಹೇಳೋದೇನಲ್ಲ ನಾವು. ಮೇಳದಲ್ಲಿ ಅದೊಂದು ಒಪ್ಪಂದ ಇದ್ದಂಗೆ, ಅಲಿಖಿತ ಒಪ್ಪಂದ ಗೊತ್ತಿರ್ತು.
ಅಡ್ಡ ಆಗ್ತಾ ಲಾರಿ ಲೋಡು ಉಪ್ಪು ಮತ್ತು ನಮ್ಮ ವ್ಯಾನ್ ಮೊದಲೇ ಹೋಗಿದ್ದು ಲೋಡನ್ನು ಮುಂಚೆನೇ ಹೇಳ್ದಂಗೆ ಸೀದಾ ಹೋದ ಕೂಡಲೇ ಬಿಡಾರ ಎಲ್ಲಿಂತ ಮೊದಲೇ ಗೊತ್ತಾಗಿರ್ತು. ಅಲ್ಲಿ ಹೋಗಿ ಅವರೆಲ್ಲ ಹಾಸಿಗೆ ಅಂತಂದರೆ ತಮ್ಮ ಚಾಪೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಇವ್ರು ಲಾರಿಗೆ ಬಂದ ಕೂಡಲೇ ಲಾರಿ ಬಂದವರು ಅಡುಗೆ ಸಾಮಾನೆಲ್ಲ ಇಳಿಸ್ಕೊಂಡು ಅಡುಗೆ ಅಸಿಸ್ಟೆಂಟನ್ನು ಕರ್ಕೊಂಡು ಅಂಗಡಿಗೆ ಹೋಗೋದು, ಸಾಮಾನು ತರೋದು, ಅಡುಗೆ ಶುರು ಮಾಡೋದು. ಮೊದಲೇ ನಾವು ಏನು ಮಾಡಿರ್ತೀವಿ ಕ್ಯಾಂಪ್ ಮಾಡೋರು ಅಡುಗೆಯಲ್ಲಿ ಮುಂದಿನ ಪ್ರಸಂಗವೇ ನೆನಪಾಗ್ತದೆ ನನಗೆ ಸುಮಾರು. ಇಲ್ಲಿ ಪಾತ್ರಗಳ ಹಂಚಿಕೆಯನ್ನ ಭಾಗವತರು ಮಾಡೋದು. ಭಾಗವತರು ಅವ್ರು ಮುಂಚೆನೇ ಬಂದು ಸಾಮಾನ್ಯವಾಗಿ 7 ಗಂಟೆ ಒಳಗೆ ಲಿಸ್ಟ್ ತಯಾರು ಮಾಡಿ ಇಟ್ಬಿಡ್ತಿದ್ದೆ. ಇಂತಿಂಥ ಪಾತ್ರಗಳು ಇಂತಿಂಥವರಿಗೆ ಇವತ್ತಿನ ಪ್ರಸಂಗ ನೋಡಿ ನಿಶ್ಚಯ ಮಾಡಿ ಇಟ್ಬಿಡೋದು. ಅದು ಪೂರ್ವ ಕಾಲದಲ್ಲಿ ಆಗಿತ್ತು. ಅಷ್ಟು ನೀವು ಇರುವಾಗ ಅಮೃತೇಶ್ವರಿ ಮೇಳದಲ್ಲಿ ಯಾವ್ಯಾವ ಕಲಾವಿದರು ಇದ್ದರು? ಇರುವಾಗ ಚಿಟ್ಟಾಣಿಯವರು, ಆಮೇಲೆ ಉಪ್ಪೂರು ಭಾಗವತರು, ಕಾಳಿಂಗನಾವಡ ಭಾಗವತರು, ಆಮೇಲೆ ಇವರು ಆ್ಯಕ್ಟ್ರ್ ಜೋಶಿ ಇದ್ದರು. ಆಮೇಲೆ ಹಾಸ್ಯಕ್ಕೆ ಗಣಪತಿ ಸಾಳ್ಕೋಡು ಗಣಪತಿ, ವೈಕುಂಠ, ಎ ನಾಯಕ, ಇನ್ನು ಕೆಲವು ಗಜಾನನ ಭಂಡಾರಿ ಇದ್ದರು. ಮತ್ತು ಸಿರಿಮಠ ಪಂಜು, ಸುರ್ಗಿಕಟ್ಟೆ ಹಿರಿಯ, ಇವರೆಲ್ಲ ಇದ್ದರು. ಸೊ ಹೆಚ್ಚು ಕಡಿಮೆ ಒಂದು 7-8 ವರ್ಷಗಳ ಕಾಲ ಮ್ಯಾನೇಜರ್ ಆಗಿದ್ದರಲ್ಲಿ. ಅಮೃತೇಶ್ವರಿ ಮೇಳದಲ್ಲಿ 71ರಿಂದ 14 ವರ್ಷ. 86ರವರೆಗೆ 14 ಅಲ್ಲ 13 ವರ್ಷ, 84ರವರೆಗೆ. 71ರಿಂದ 84 ಪೂರ್ಣ ಪ್ರಮಾಣದಲ್ಲಿ ಟೆಂಟ್ ಮೇಳವಾಗೇ ಇತ್ತು ಆವಾಗ. ಇತ್ತು. ಯಾವಾಗ ಅದು ಕ್ಲೋಸ್ ಆಯಿತು ಟೆಂಟ್ ಮೇಳದಿಂದ? ಕ್ಲೋಸ್ ಆದ್ದು ಉಪ್ಪೂರು ತೀರಿ ಹೋದ ಕೂಡಲೇ 1 ವರ್ಷಕ್ಕೆ ಟೆಂಟ್ ಮೇಳ ಕ್ಲೋಸ್ ಆಯಿತು. ಅಂದೇವರು ಬಿಟ್ಬಿಟ್ರು. ಆಮೇಲೆ 1 ವರ್ಷ 2 ವರ್ಷ ಬೇರೆ ಯಾರೋ ಅಮೃತೇಶ್ವರಿ ಮೇಳ ನಡೆಸಿದ್ರು ಏನೋ ಗೊತ್ತಿಲ್ಲ ನನಗೆ. ಟೆಂಟ್ ಮೇಳ ಕ್ಲೋಸ್ ಆಯಿತು. ನಾನು ಅದನ್ನ ಬಿಟ್ಟು ಊರಿಗೆ ಬಂದೆ. ಊರಿಗೆ ಬಂದು 2-3 ವರ್ಷ ಹಾಗೆ ಇದ್ದೆ. 88ರಲ್ಲೋ 88 ಸಾಲಿಗ್ರಾಮದವ್ರು ಕರೆದ್ರು. ಅಲ್ಲಿ 1 ವರ್ಷ ಮ್ಯಾನೇಜರ್ ಆಗಿದ್ದೆ. ಮತ್ತು ಅಲ್ಲೆಲ್ಲೂ ಬಿಟ್ಟುಬಿಟ್ಟೆ ನಾನು. ಯಾಕೋ ಅದು ಟೆಂಟ್ ಮೇಳವಾಗಿ ಇತ್ತು. ಟೆಂಟ್ ಮೇಳವಾಗಿ ಇತ್ತು. ಸೊ ಇವರು ಕಿಶನ್ ಹೆಗ್ಡೆ ಅವರು ಬಂದು ನಿಂದರು. 1 ವರ್ಷ ಮಾಡಿದೆ. ಕಡೆಗೆ ಅದನ್ನು ಬಿಟ್ಟೆ. ಆಮೇಲೆ ನಾಗರಕುಡಿ ಮೇಳವನ್ನು ವಹಿಸ್ಕೊಂಡೆ. ಅದು ಬಯಲಾಟ ಸಾಮಾನು ಇತ್ತು ಅಷ್ಟೇ. ಅವರೆಲ್ಲ ಅಪರೂಪಕ್ಕೊಂದೊಂದು ಹರಕೆ ಆಟ ಎಂಥದ್ದು ಮಾಡ್ತಿದ್ರು. ರಾಮಕೃಷ್ಣಯ್ಯ ಅವರು ವಹಿಸ್ಕೆ ತಿರುಗಿ 1 ವರ್ಷ ತಿರುಗಾಟ ಮಾಡಿದೆ. ನಾಗರಕುಡಿಗೆ ಮೇಳ ಮಾಡಿಕೊಂಡು ಬಯಲಾಟದ ಮೇಳ ತಿರುಗಾಟ ಮಾಡಿದೆ. ಆವಾಗ
ಯಲ್ಲಾಪುರದ ನಾರಾಯಣ ಭಟ್ರು, ಹ್ಮ್ ಆಮೇಲೆ ಮಹಾದೇವ ನಾಯಕ ಜಲವಳ್ಳಿ, ಹ್ಮ್ ಹುಡುಗೋಡು ಚಂದ್ರಹಾಸ, ಹ್ಮ್ ಮತ್ತು ಮೂರೂರು ಸುಬ್ರಹ್ಮಣ್ಯ, ಹ್ಮ್ ಆಮೇಲೆ ಸಾಲ್ಕೋಡ್ ಗಣಪತಿಯು ಇದ್ದ. ಹ್ಮ್ ಭಾಗವತಿಗೆ ಹಿಮ್ಮೇಳದಲ್ಲಿ ನಿತ್ಯಾನಂದ ಹೆಬ್ಬಾರರು, ಹ್ಮ್ ಹ್ಮ್ ಇವನು ಮೊದಲೇಗಾರಿಕೆಗೆ ಶಂಕರ ಭಾಗವತ ಇರಲಿಲ್ಲ. ಮೊದಲೇಗಾರಿಕೆ ಉತ್ತರ ಕನ್ನಡದವರು ಒಂದು ಇಬ್ಬರಿದ್ದರು. ಹ್ಮ್ ಶ್ರೀಪತಿ, ಹ್ಮ್. ಕಂಚಿ ಮನೆ ಶ್ರೀಪತಿ. ಹ್ಮ್ ಹ್ಮ್ ಇವರೆಲ್ಲ ಇದ್ದರು. ಇನ್ನು ಉಳಿದವರು ಸಾಮಾನ್ಯವಾಗಿ ಸಣ್ಣ ಪುಟ್ಟ ಕಲಾವಿದರುಗಳೆಲ್ಲ ಇದ್ದರು. ಹ್ಮ್ 1 ವರ್ಷ ಅದನ್ನು ತಿರುಗಾಟ ಮಾಡಿದೆ, ಹ್ಮ್ ಕೊಡುಗೆ ಮೇಳ. ಹ್ಮ್ ಆಮೇಲೆ ಬಚ್ಚಗಾರ ಮೇಳವನ್ನು ಬಯಲಾಟ ಮಾಡಿದೆ. ಹ್ಮ್ ಇದೇ ಕಲಾವಿದರನ್ನೇ ಹಾಕ್ಕೊಂಡು ಸಂಪೆಗಟ್ಟೆ ಮೇಳ. ಸಂಪೆಕಟ್ಟೆ ಮೇಳ 1 ವರ್ಷ ಹ್ಮ್ ಬಟ್ಟೆ ವಿನಾಯಕ ಮಾಡಿದೆ 1 ವರ್ಷ. ಹ್ಮ್ ಇದೇ ಕಲಾವಿದರನ್ನ ಹಾಕ್ಕೊಂಡು. ಹ್ಮ್ ಅದು ಯಾಕೋ ಅಷ್ಟು ಸರಿಯಾಗಿ ಅದಕ್ಕೆ ಆಟ ಸಿಕ್ಕಲಿಲ್ಲ. ಹ್ಮ್ ಕೆಲವು ಕಡೆ ಊರ ಮನೇಲಿ ಸಿಕ್ತಷ್ಟೇ, ನಮಗೆ ತೀರಾ ಸಂಪೆಕಟ್ಟೆ ಆಜುಬಾಜು ಹ್ಮ್ ಸಿಕ್ತು, ಬಾಕಿ ಕಡೆ ಸಿಕ್ಕಲಿಲ್ಲ. ಹ್ಮ್ ಅದನ್ನು ಕೈ ಮಾಡಿದೆ. ಹ್ಮ್ ವಿನಾಯಕ ಆದಮೇಲೆ ಹ್ಮ್ ಬಚ್ಚಗಾರ ಮೇಳ, ಬಯಲಾಟ ಮೇಳ ಮಾಡಿದೆ. ಹ್ಮ್ ಬಚ್ಚಗಾರ ಮೇಳ, ಬಯಲಾಟ ಮೇಳ ಇವ್ರದ್ದೇ. ಜಲವಳ್ಳಿ ಮಹಾದೇವ, ಹ್ಮ್ ಚಂದ್ರಹಾಸ ಇವ್ರನ್ನೇ ಹಾಕ್ಕೊಂಡು. ಹ್ಮ್ ಆಮೇಲೆ ಮೂರೂರು ಸುಬ್ರಹ್ಮಣ್ಯ, ಹ್ಮ್ ಇವರು ನಮ್ಮ ನಿತ್ಯಾನಂದ ಹೆಬ್ಬಾರರು ಇದ್ದರು. ಹ್ಮ್ ಇವ್ರನ್ನೇ ಹಾಕ್ಕೊಂಡು ಬಚ್ಚಗಾರ ಮೇಳ 2 ವರ್ಷ ಮಾಡಿದೆ. ಹ್ಮ್ 3ನೇ ವರ್ಷ ಹ್ಮ್ ಚಿಟ್ಟಾಣಿ ಸುಬ್ರಹ್ಮಣ್ಯ ಚಿಟ್ಟಾಣಿ ಹ್ಮ್ ಬಂದ ನನಗೆ. ಹ್ಮ್ ನನ್ನ ತಂದೆಗೆ ಮೇಳ ಇಲ್ಲ, ಹ್ಮ್ ಅವರು ಪುರ್ಲೆಯವ್ರ ಜೊತೆಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದು ಬಿಟ್ಟಿದ್ರು ಮೇಳ, ಸಿರ್ಸಿ ಮೇಳ, ಹ್ಮ್ ಮಾರಿಕಂಬ ಮೇಳ. ಮಾರಿಕಂಬ ಮೇಳ. ಹ್ಮ್ ಚಿಟ್ಟಾಣಿ ಸುಬ್ರಹ್ಮಣ್ಯ ಹಿಂಗೆ ಮೇಳ ಇಲ್ಲ, ಹ್ಮ್ ಬಚ್ಚಗಾರ ಮೇಳ ಮಾಡುವ ಅಂದ. ಹ್ಮ್ ಇದ್ದಿದ್ದೇ ಇದೆ ಮೇಳ, ಹ್ಮ್ ಅದಕ್ಕೆ ಬಂದು ನಿಂತಂದೆ ನಾನು. ಹ್ಮ್ ಬಂದು ನಿಂದರೆ ಟೆಂಟ್ ಮಾಡುವ ಅಂದ. ಹ್ಮ್ ನಾನು ಟೆಂಟಿಗೆ ನನಗಷ್ಟು ಇದು ಇರಲಿಲ್ಲ, ಒಪ್ಪಿಗೆ ಇರಲಿಲ್ಲ. ಹ್ಮ್ ಏನು ಮಾಡಿದ್ರು ನನಗೆ ಬೇಕಾದವರು ಹೇಳಿದರು, ಬೇಡ ಟೆಂಟ್ ಮೇಳ ಸುದ್ದಿ ಅಂತ. ಹ್ಮ್ ಇವರು ಒತ್ತಾಯ ಮಾಡ್ದ. ಹ್ಮ್ ಇನ್ನೇನು ಟೆಂಟ್ ಮಾಡಿ, ಮೇಳ ಯಾಕೆ ಬೇಡ ಅಂತ ಅನಿಸ್ತು ನಿಮಗೆ? ನನಗೆ ಟೆಂಟ್ ಮೇಳದ ಬಗ್ಗೆ ಹ್ಮ್ ಭರವಸೆ ಇರಲಿಲ್ಲ. ನಾನು ನೋಡಿದ್ದೆ ಟೆಂಟ್ ಮೇಳದ ಕಷ್ಟ ಸುಖಗಳು ಏನು ಹೇಳೋದು ಸಂಪೂರ್ಣ ನನಗೆ ಗೊತ್ತಿತ್ತು. ಹ್ಮ್ ಬಯಲಾಟ ಮೇಳನೂ ಮಾಡಿ ನೋಡಿದೆ ನಾನು. ಹ್ಮ್ ಬಯಲಾಟ ಮೇಳ ಹೇಗೆ ನಡೆಸ್ಬೋದು ಅನ್ನೋದು ಗೊತ್ತಿತ್ತು ನನಗೆ. ಹ್ಮ್ ಟೆಂಟ್ ಮೇಳ ಕಷ್ಟ ಏನು? ಟೆಂಟ್ ಮೇಳದ ಕಷ್ಟ ಅಂತಂದರೆ, ಹ್ಮ್ ಟೆಂಟ್ ಮೇಳಕ್ಕೆ ಕಲೆಕ್ಷನ್ ನಂಬ್ಕೊಂಡೇ ನಾವು ಹ್ಮ್ ಹೋಗಬೇಕು. ಹ್ಮ್ ಬಾಕ್ಸ್ ಆಫೀಸ್ ಕಲಾವಿದರು ಇದ್ದರೂ ಕೂಡ ಈಗ ಟೆಂಟ್ ಮೇಳ ಕಾಂಪಿಟೇಷನ್ ಇತ್ತು. ಅವಾಗ ಹ್ಮ್ 2-3 ಮೇಳ ಇತ್ತು. ಪೆರಡೂರು ಮೇಳ ಇತ್ತು, ಸಾಲಿಗ್ರಾಮ ಮೇಳ ಇತ್ತು. ಹ್ಮ್ ಆಯಿತಾ, ಮತ್ತು ಅದಕ್ಕೆ ಇದು ಪರಿಕರಗಳು ಜಾಸ್ತಿ ಬೇಕು, ಹ್ಮ್ ಟೆಂಟ್ ಬೇಕು ಸ್ವತಃ, ಹ್ಮ್ ಅದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕು, ಬಂಡವಾಳ ಬೇಕು. ಅದಕ್ಕೆ ಹ್ಮ್ ಕುರ್ಚಿಗಳು, ಟೆಂಟಕ್ಕೆ ಸಾಮಾನ್ಯವಾಗಿ ಲಕ್ಷಗಟ್ಟಲೆ ರೂಪಾಯಿ ಬೇಕು. ಹ್ಮ್ ಆಗಿನ ಕಾಲದಲ್ಲೇ ಲಕ್ಷಗಟ್ಟಲೆ ಬೇಕಾಗಿತ್ತು. ಹ್ಮ್ ಈಗ ಬಿಡಿ, ಈಗ ಭಾಳ ಕಷ್ಟ. ಹ್ಮ್ ಅದನ್ನೆಲ್ಲ ಒದಗಿಸ್ಬೇಕಲ್ಲ, ಹ್ಮ್ ಬಂಡವಾಳ ಹಾಕೋರು ಯಾರು? ಹ್ಮ್ ನಾನು ಹೇಳಿದೆ ಬನ್ನಿ ಟೆಂಟ್. ಈಗ ಉತ್ತರ ಕನ್ನಡದವರಿಗೆ ಒಂದು ಭ್ರಮೆಯೋ ಎಂಥದ್ದು ಅದೊಂದು ಭಾವನೆ. ಹ್ಮ್ ಟೆಂಟ್ ಮೇಳ ನಮ್ಮ ಯೋಗ್ಯತೆಗೆ ಟೆಂಟ್ ಮಾಡಬೇಕು, ಹ್ಮ್ ಬಯಲಾಟದ ಮೇಳ ಸದರ ಅಂತ ಅವ್ರ ಭಾವನೆ. ಹ್ಮ್ ಹ್ಮ್ ಅದೇ ದಕ್ಷಿಣ ಕನ್ನಡದಲ್ಲಿ ಹಾಗಿಲ್ಲ. ಹ್ಮ್ ಹಾಗಾಗಿ ನಾವು ಟೆಂಟ್ನೇ ಮಾಡುವ. ಟೆಂಟ್ ಮಾಡಿದ್ರೆ ಹೇಗೆ ಮಾಡೋದು? ಹ್ಮ್ ಬಂಡವಾಳ ಹಾಕೋರು ಯಾರು? ಹ್ಮ್ ಇಲ್ಲ, ನಮ್ಮ ತಂದೆ 50,000 ರೂಪಾಯಿ ಹಾಕ್ತಾರೆ ಅಂತಂದು. ಹ್ಮ್ ಸರಿ, ಉಳಿದ ಬಂಡವಾಳ ಹ್ಮ್ ಬರೀ 50,000 ರೂಪಾಯಿ ಎಂಥದ್ದು ಆಗ್ತದೆ? ಹ್ಮ್ ಹ್ಮ್ ಟೆಂಟ್ ಬೇಕು, ಹ್ಮ್ ಕುರ್ಚಿ ಬೇಕು, ಹ್ಮ್
ಇದೆರಡು ಭಾಳ ಮುಖ್ಯವಾಗಿ ಬೇಕಾಗ್ತದೆ. ಜನರೇಟ್ರು. ಜನರೇಟ್ರ್ ಬೇಕು. ಆಮೇಲೆ ಚೌಕಿಗಂತೂ ಮೇಲೂ ಟೆಂಟ್ ಬೇಕು. ಇದಕ್ಕೆಲ್ಲ ಭಾಳ ಬಂಡವಾಳ ಬೇಕು. ಆಗಿನ ಕಾಲದಲ್ಲಿ ಸುಮಾರು 2,00,000 ರೂಪಾಯಿ ಬೇಕು, 2-3 ಲಕ್ಷ ರೂಪಾಯಿ ಬೇಕು. ಏನು ಮಾಡೋದು? ನನ್ನ ಹತ್ರಕ್ಕೆ ನಾನು ಅಷ್ಟೊತ್ತಿಗೆ ಬಯಲಾಟದ ಮೇಳದಲ್ಲಿ ನನ್ನ ಹತ್ರಕ್ಕೆ ವೇಷದ ಸಾಮಾನುಗಳು ಒಂದು 8 ವೇಷದ ಸಾಮಾನು ಇತ್ತು. ಆಮೇಲೆ ಚೌಕಿಲಿ ಬೇಕಾಗುವಂಥ ಪರಿಸರಗಳು ಇತ್ತು. ಚೌಕಿಗೆ ಬೇಕಾಗುವಂಥ ಟೆಂಟು, ಸುತ್ತ ಕಟ್ಟುವ ಬಟ್ಟಿತ್ತು. ರಂಗಸ್ಥಳಕ್ಕೆ ಬೇಕಾಗುವಂಥ ರಂಗಸ್ಥಳದ ಕಂಬಗಳೆಲ್ಲ ಇತ್ತು. ಇದಿಷ್ಟಿದೆ ನನ್ನ ಹತ್ರ. ಇದು ನಾನು ಬಹುಶಃ 50,000 ರೂಪಾಯಿ 10,000 ಆಗ್ಬೋದು, ಅಥವಾ ಜಾಸ್ತಿ ವೇಷ ಸಾಮಾನುಗಳಿಗೂ ಬೇಕು. ಇಷ್ಟೆಲ್ಲ ನನ್ನ ಹತ್ರ ಇದೆ. ನಾನು ಇದಿಷ್ಟು ನನ್ನ ಬಂಡವಾಳ ಹಾಕ್ತೇನೆ ಅಂತಂದು. ಇನ್ನು ಕುರ್ಚಿ, ಟೆಂಟು, ಅದಕ್ಕೆಲ್ಲ ಕುರ್ಚಿ ಟೆಂಟಿಗೆ ಏನು ಮಾಡಬೇಕು? ನನ್ನ ಸ್ನೇಹಿತರು ಚಿಕ್ಕರೆ ನಾರಾಯಣ ಮೂರ್ತಿಗಳು ಅಂತಿದ್ರು. ನೋಡೋಣ, ಅವ್ರನ್ನ ಕೇಳಿ ನೋಡೋಣ ಅಂತಂದೆ. ಅವ್ರ ಹತ್ರಕ್ಕೆ ಹೋಗಿ ಆಯಿತು. ಅವ್ರು ನಾನು 1,00,000 ರೂಪಾಯಿ ಹಾಕ್ತೇನೆ ಅಂತಂದು. ಸರಿ, 1,00,000 ರೂಪಾಯಿ ಅವರು ಹಾಕ್ತೇನೆ ಅಂತ ಅಂದ್ಕೊಂಡೆ. ಒಂದು ಧೈರ್ಯ ಬಂತು. ನಾವೆಲ್ಲ ಸೇರಿ ಕುರ್ಚಿಗೆ ಸಾಗರದಲ್ಲಿ ನಾನು ಕುರ್ಚಿ ಮಾಡಿಸಿದೆ. 1,000 ಕುರ್ಚಿ. ಅವಾಗ 1,000 ಕುರ್ಚಿಗೆ 72 ರೂಪಾಯಿಗೆ ಒಂದು ಕುರ್ಚಿ, 72,000 ರೂಪಾಯಿ ಅದಕ್ಕೆ ಆಯಿತು. ಟೆಂಟು ನನ್ನ ಪರಿಚಯಸ್ಥರು ಇವರಿದ್ದರು, ಯಾರು ಅಂತಂದರೆ ಕರುಣಾಕರ್ ಶೆಟ್ಟಿಂದಲ್ಲ, ಮಂಗಳೂರು ಮೇಳ ಮಾಡಿ ಕೈಲಿ ಮಾಡಿದವರು ಅವರು ಕೊರಗಪ್ಪ ಶೆಟ್ಟಿ. ಹಾಂ, ಮಂಗಳೂರು ಮೇಲೆ ಆ ಕೊರಗಪ್ಪ ಅಲ್ಲ, ಇವ್ರು ಮತ್ತೊಬ್ರು ಕೊರಗಪ್ಪ ಶೆಟ್ಟಿ ಅಂತೇಳಿ ನನಗೆ ಸ್ನೇಹಿತರವರು. ಅವ್ರು ಹೇಳಿದರು, ನಾನು ಅವ್ರದ್ದು ಟೆಂಟ್ ಇತ್ತು. ಅವರು ಎಂಥ ಮೇಳ ಅಂತಂದರೆ ಮಂಗಳೂರಿನ ಮೇಳ ಮಾಡಿದ್ರು. ಮಂಗಳೂರು ಹತ್ರಕ್ಕೆ ಊರಿನ ಹೆಸರದ್ದೇ ಮೇಳ ಮಾಡಿದ್ರು. ಆ ಮೇಳದ್ದು ಅವ್ರು ಮಾಳ ಮಾಡಿ ಕೈದು ಮಾಡಿದ್ರು. ಟೆಂಟ್ ಬಟ್ಟೆ ಅಂತಂದರೆ ಭಾಳ ಒಳ್ಳೆಯ ಬಟ್ಟೆ. ಅವ್ರು ದೊಡ್ಡ ಟೆಂಟು ಅದನ್ನು ಕೊಟ್ಟರು 55,000 ರೂಪಾಯಿಗೆ. ಅದು ಕಂತಿನ ಮೇಲೆ ಕೊಟ್ಟರು. ನೀವು ಹಾಗಾಗಿ ಕಲೆಕ್ಷನ್ ಆಗ್ತದೆ ಹಾಕ್ಕೊಡಿ ಅಂತೇಳಿ. ಸರಿ ಅದನ್ನು ತಗೊಂಡು ಬಂದೆ. ನಾನು ಕುರ್ಚಿ ಸಾಗರದಲ್ಲಿ ಮಾಡಿಸಿದೆ. ಇಷ್ಟೆಲ್ಲ ಮಾಡುವಷ್ಟೊತ್ತಿಗೆ ದುಡ್ಡು ಸಾಕಾಗಲಿಲ್ಲ. ಬ್ಯಾಂಕ್ನಲ್ಲಿ ಸಾಲ ಮಾಡಿ, ಚಿಟ್ಟಣ್ಣವರು ನಾನು ಜಂಟಿ ಖಾತೆ ಇದರಲ್ಲಿ ಸಾಲ ಮಾಡಿ 1,50,000 ರೂಪಾಯಿ ಅದನ್ನೆಲ್ಲ ಮಾಡಿ ಮೇಳ ಮಾಡಿ ಆಯಿತು. ಬಚ್ಚಗಾರ ಮೇಳ ಮಾಡಿ ತಿರುಗಾಟ ಪ್ರಾರಂಭ ಆಯಿತು. ಬಚ್ಚಗಾರ ಮೇಳದಲ್ಲಿ ಚಿಟ್ಟಾಣಿಯವರು, ಆ್ಯಕ್ಟ್ರಿ ಜೋಶಿ ಒಂದು ಇದ್ದರು. ಆಮೇಲೆ ಮಹಾಬಲಗಡೆಯವರು, ಮಂಟಪದವರು ಅತಿಥಿ ಕಲಾವಿದರಾಗಿ ಬಂದರು. ಮೂರೂರು ಸುಬ್ರಹ್ಮಣ್ಯ ಇದ್ದರು, ಖಜಾನ ಭಂಡಾರಿ ಬಂದ. ಹೀಗೆ ಇವನ್ನೆಲ್ಲ ಸೇರಿಸ್ಕೊಂಡು ಮೇಳ ಮಾಡಿ ಆಯಿತು. ಮಂಟಪದವ್ರು ತಾನು 50 ಆಟಕ್ಕೆ ಬರ್ತೇನೆ ಅಂತಂದರು. ಮೇಳ ಸೋದ್ರ ಅಂತ ಬಚ್ಚಗಾರ ಮೇಳ ಅಂದ. ಬಚ್ಚಗಾರ ಮೇಳ 2 ವರ್ಷ ಸಲೀಸಾಗಿ ನಡೆತ್ತು. ದಕ್ಷಿಣ ಕನ್ನಡದಲ್ಲಂತೂ ಅದಕ್ಕೆ ಒಳ್ಳೆಯ ಹೆಸರು ಬಂತು. ಈಗ ಸಂದರ್ಶನದಲ್ಲಿ ಕೆಲವು ವಿಷಯ ಹೇಳಬೇಕೋ ಬೇಡವೋ ಗೊತ್ತಾಗೋದಿಲ್ಲ. 3ನೇ ವರ್ಷದಿಂದ ಬಚ್ಚಗಾರ ಮೇಳ ಕಲೆಕ್ಷನ್ ಆದರೂ ಕೂಡ ಮೇಳ ಸಸುತ್ತವಾಗಿ ನಡೆದೇ ಇದ್ದಂಥ ಸ್ಥಿತಿ ಬಂತು. ಏನಕ್ಕೆ ಅದೇ ಹೇಳೋದು. ಚಿಟ್ಟಾಣಿಯವರ ಕೆಲವೊಂದು ನಡತೆಗಳು ಭಾಳ ಕಷ್ಟಕ್ಕೆ ಬಂತು. ಯಾಕೆಂದರೆ ಅವರ ಅಭ್ಯಾಸಗಳು ಕೆಲವು ಭಾಳ ಕಷ್ಟಕ್ಕೆ ಬಂತು. ರಾತ್ರಿ ವೇಷಕ್ಕೂ ತೊಂದರೆ ಮಾಡೋದು ಇದೆಲ್ಲ ಆಯಿತು. ನಮಗೆ ಯಾಕೋ
ಮೇಳ ನಡೆಸೋದೇ ಕಷ್ಟ ಅಂತ ಕಾಣ್ತು. ಹ್ಞೂ ಅಷ್ಟೊತ್ತಿಗೆ ಈ ಕಿಶನ್ ಹೆಗ್ಡೆ ಅವರು ಸಾಲಿಗ್ರಾಮ ಮೇಳದಲ್ಲಿ ಹ್ಞೂ ಇದನ್ನು ತಗೊಳ್ಳುವ ಸೂಚನೆ ಸಿಕ್ತು. ಹ್ಞೂ ಸರಿ, ನನಗನ್ನಿಸ್ತು ಹ್ಞೂ ಸಾಕು ಮೇಳ, ಹ್ಞೂ ಬೇಡ ನಮಗೆ. ಹ್ಞೂ ಅಷ್ಟು ಜಿಗುಪ್ಸೆ ಬರುವಷ್ಟು ನನಗೆ ಬೇಜಾರಾಯಿತು. ಹ್ಞೂ ಅದು ಯಾಕೆ ಏನು ಅಂತ ಈಗ ಹೇಳೋದು ಬೇಡ, ಹ್ಞೂ ಮೇಳ ಕೊಟ್ಟು ಬಿಡುವ. ಹ್ಮ್. ಚಿತ್ತಾಣಿಯವರು ಕೇಳಿದೆ, ಆಯಿತು ಕೊಟ್ಟು ಬಿಡುವ ಅಂತಂದು. ಹ್ಞೂ ಅಷ್ಟೊತ್ತಿಗೆ ಕಿಶನ್ ಹೆಗ್ಡೆ ಅವರು ತಗೊಳ್ಳೋಕ್ಕೆ ತಯಾರಾಗಿದ್ದರು. ಹ್ಞೂ ಅವರಿಗೆ ಮೇಳವನ್ನು ಹ್ಞೂ ಕೊಟ್ಟು ಹ್ಞೂ ಬಯಲಾಟ ಬಚ್ಚಗಾರ ಮೇಳವನ್ನು ಹ್ಞೂ ಬಂದ್ ಮಾಡಿ ಹ್ಞೂ ಅಲ್ಲಿಗೆ ಅದರ ಇತಿಹಾಸವೇ ಮುಗೀತು. ಹ್ಞೂ ಹ್ಮ್. ಒಂದು ಯಶಸ್ವಿ ಮೇಳ ಮಾಡಿ ಅದರ ಅವನತಿ ಆದಮೇಲೆ ನಿಮಗೊಂದು ಜಿಗುಪ್ಸೆ ಉಂಟಲ್ಲ, ಮತ್ತೆ ಯಾವತ್ತಾದರೂ ಯಕ್ಷಗಾನ ಮೇಳ ಮಾಡಬೇಕು ಅಥವಾ ಆಸಕ್ತಿಯೇ ಹುಟ್ಟಲಿಲ್ಲ. ಬರಲೇ ಇಲ್ಲ? ಇಲ್ಲ, ಬರಲಿಲ್ಲ. ಆಟ ನೋಡುವ ಆಸಕ್ತಿ ಹೋಯಿತು. ಯಾಕಂದರೆ ನಾನು ಹೊಸ ಪ್ರಸಂಗಗಳನ್ನು ಮೊದಲಿಂದಲೂ ನನಗೆ ನೋಡಲಿಕ್ಕಷ್ಟು ಇಷ್ಟ ಆಗಿರಲಿಲ್ಲ. ಹ್ಞೂ ಈಗಿನ ಇತ್ತೀಚೆಗಿನ ಪ್ರದರ್ಶನಗಳು ಪೂರ್ತಿ ಹೊಸ ಪ್ರಸಂಗಗಳೇ ಹೊರತು ಹಳೆ ಪ್ರಸಂಗಗಳು ಭಾಳ ಕಡಿಮೆ. ಹ್ಞೂ ಈಗಿನ ಮೇಳದವರು ಪೂರ್ತಿ ಮಾಡೋದು ಹೊಸ ಪ್ರಸಂಗ. ಹ್ಞೂ ಮತ್ತು ಅದನ್ನು ನೋಡಲಿಕ್ಕೂ ಮೇಳದೊಳಗೆ ಹೋಗಲಿಕ್ಕೆ ಒಂಥರ ಜಿಗುಪ್ಸೆ ಆಯಿತು. ಹ್ಞೂ ಅದ್ರ ಬಗ್ಗೆ ಹ್ಞೂ ನನ್ನ ಆಸಕ್ತಿಗಳೆಲ್ಲ ಬೇರೆ ಕಡೆ ತಿರುಗಿತು. ಹ್ಞೂ ಸಾಹಿತ್ಯ, ಸಂಗೀತ. ಸಂಗೀತ ಮತ್ತು ಈ ಬೇರೆ ಕಾರ್ಯಕ್ರಮಗಳನ್ನು ಮಾಡುವ ಹವ್ಯಾಸ ಬಂತು. ಹ್ಞೂ ಅಂದರೆ ಏನು ಮೊದಲಿಂದಲೂ ಸ್ವಲ್ಪ ಈ ಬೇರೆ ಕಲೆಗಳ ಬಗ್ಗೆ ನನಗೆ ಆಸಕ್ತಿ ಇದ್ದಿದ್ದರಿಂದ, ಹ್ಞೂ ನೋಡುವ ಆಸಕ್ತಿ, ಕೇಳುವ ಆಸಕ್ತಿ ಇದ್ದಿದ್ದು, ಹ್ಞೂ ನನ್ನದೇ ಆದಂಥ ಒಂದು ಸಂಘಟನೆ ಮಾಡ್ಕೊಂಡೆ, ಸಂಕಲನ ಬಚ್ಚಗಾರ ಅಂತೇಳಿ. ಹ್ಞೂ ಅದ್ರ ಮುಖಾಂತರ ಹ್ಞೂ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸೋದು. ಹ್ಞೂ ಅದು ಬಚ್ಚಗಾರನಲ್ಲೇ ನಡೆಸೋಕ್ಕೆ ಶುರು ಮಾಡಿದೆ. ಹ್ಞೂ ಈ ಉಪನ್ಯಾಸಗಳು, ಹ್ಞೂ ಕೆಲವು ಸಂಗೀತಕ್ಕೆ ಮುಂತಾದವು, ಲಲಿತ ಕಲೆಗಳ ಪ್ರದರ್ಶನ, ಹ್ಞೂ ಇಂಥದ್ದನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡಿದೆ. ಹ್ಞೂ ಅದು ಇವತ್ತಿನವರೆಗೂ ನಡೀತಾ ಉಂಟು. ಈಗೊಂದು ಎಷ್ಟು, ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀರಾ? 1999ರಿಂದ ಹ್ಞೂ 26 ವರ್ಷ ಆಯಿತು, ಹೆಚ್ಚು ಕಡಿಮೆ ಹ್ಞೂ 25-26 ವರ್ಷಕ್ಕೆ ಒಂದಷ್ಟು ಒಂದು ವಾರ 2 ವಾರ ಹೆಚ್ಚಿಗೆ. ಹ್ಞೂ ಬನ್ನಂಜಿಯವರ ಉಪನ್ಯಾಸಗಳು, ಹ್ಞೂ ಆರ್ ಗಣೇಶರು, ಹ್ಞೂ ಹಲವಾರು ಜನರ ಉಪನ್ಯಾಸಗಳನ್ನು ಮಾಡಿಸಿದೆ. ಹ್ಞೂ ನೀವು ಮೇಳದ ಕ್ಯಾಂಪ್ ಮ್ಯಾನೇಜರ್ ಆದವರು, ಮೇಳದ ಯಜಮಾನರಾದವರು, ಇವತ್ತಿನ ಯಕ್ಷಗಾನದ ಒಂದು ಡೇರೆ ಮೇಳವಾಗಿ ನಿರ್ವಹಿಸುವುದಕ್ಕೆ ಏನು ತೊಡಕಿದೆ, ಅಥವಾ ಅದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡೋಕ್ಕೆ ಸಾಧ್ಯವ ಇವತ್ತಿನ ಕಾಲಘಟ್ಟದಲ್ಲಿ? ನಿಜ ಹೇಳಬೇಕು ಅಂತಂದರೆ, ಹ್ಞೂ ಇವತ್ತಿನ ಕಾಲಘಟ್ಟದ ಬಗ್ಗೆ, ಅದರ ನಿರ್ವಹಣೆ ಬಗ್ಗೆ ನಾನು ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಹ್ಞೂ ಯಾಕೆಂದರೆ ಈಗ ಯಕ್ಷಗಾನದ ಟೆಂಟ್ ಹತ್ರಕ್ಕೆ ನಾನು ಹೋಗೋದೇ ಬಹಳ ಕಡಿಮೆ. ಹ್ಞೂ ಟೆಂಟಿನ ಕಷ್ಟ ಸುಖಗಳೇನು ಅಂತ ನನಗೆ ಗೊತ್ತಿದೆ ಹ್ಞೂ ಆಗಿನ ಕಾಲದಲ್ಲಿ. ಹ್ಞೂ ಇವತ್ತಿನ ಕಾಲದಲ್ಲಿ ಅದು ಆ ಕಷ್ಟ ಕಡಿಮೆ ಆಯ್ತಾ ಜಾಸ್ತಿ ಕಷ್ಟ ಕಡಿಮೆ ಆಗಿರ್ಬೋದು ಅನ್ನಿಸ್ತದೆ ನನಗೆ ಹ್ಞೂ ಒಂದು ದೃಷ್ಟಿಯಿಂದ. ಹ್ಞೂ ಯಾಕೆಂದರೆ ಇವತ್ತು ಮೇಳವನ್ನು ಕಾಂಟ್ರಾಕ್ಟ್ ತಗೊಳ್ಳೋರು ಭಾಳ ಜನ ಇದ್ದಾರೆ. ಹ್ಞೂ ಒಂದು ತಿರುಗಾಟದಲ್ಲಿ ಹ್ಞೂ ಸಾಮಾನ್ಯವಾಗಿ 90% ಕಾಂಟ್ರಾಕ್ಟ್ ಹೋಗ್ಬಿಡ್ಬೋದು ಅಂತ ಅನ್ನಿಸ್ತದೆ ನನಗೆ. ಹ್ಞೂ ಅದ್ರ ಬಗ್ಗೆ ನಾನು ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ. ಹ್ಞೂ ಆದರೂ ಮೇಲ್ನೋಟಕ್ಕೆ ನಮ್ಗೆ ಕಾಣ್ತದೆ ಈ ಸಾಗರದಲ್ಲೇ ಆಟ ಆಗ್ತದೆ, ಹ್ಞೂ ಅಷ್ಟು ಕಾಂಟ್ರಾಕ್ಟ್ ವಿನಃ ಸ್ವಂತ ಆಟ ಆಗೋದಿಲ್ಲ. ಹ್ಞೂ ಹಾಗೆ ಇನ್ನೊಂದು ಕಡೆಯೂ ಇರ್ಬೋದು. ಹ್ಞೂ ಹಾಗಾಗಿ ಈಗಿರುವ 2 ಮೇಳ ನಡೀತಾ ಇರ್ಬೋದು ಅಂತ ಅನ್ನಿಸ್ತದೆ. ಹ್ಞೂ ಟೆಂಕಿನಲ್ಲಿ ನನಗೆ ಗೊತ್ತಿಲ್ಲ. ಹ್ಞೂ ಬಯಲಾಟ ಅಲ್ಲ, ಬಡಗಿನಲ್ಲಿ 2 ಮೇಳ ಇದೆಯಲ್ಲ ಈಗ. ಹ್ಞೂ ಒಂದು ಪೆರಡೂರು, ಹ್ಞೂ ಸಾಲಿಗ್ರಾಮ. ಸಾಲಿಗ್ರಾಮ. ಹ್ಞೂ
ಅದು ಬಹುಶಃ ಕಾಂಟ್ರಾಕ್ಟ್ ಮುಖಾಂತರವೇ ನಡೆಯೋದು ಜಾಸ್ತಿ ಅನಿಸುತ್ತೆ, ನಡೆಸ್ತಾ ಇದ್ದಾರೆ. ಮಲೆನಾಡಿನಲ್ಲಿ ಒಟ್ಟು ಯಕ್ಷಗಾನದ ಅಭಿರುಚಿ ಹೇಗಿದೆ ಈಗ? ಮಲೆನಾಡಿನಲ್ಲಿ ಅಭಿವೃದ್ಧಿ ಈಗ ಇದೆ. ಯಕ್ಷಗಾನ ಬಗ್ಗೆ ತುಂಬ ಇದೆ. ಕೆಲವು ಯಕ್ಷಗಾನದ ತರಗತಿಗಳು ನಡೀತಾ ಇದ್ದಾವೆ. ಆಮೇಲೆ ತಾಳ್ಮದ್ಲೆ ಚೆನ್ನಾಗಿ ನಡೀತದೆ ಈಗ. ಸಾಗರದಲ್ಲಿ ಭಾಳ ತಾಳ್ಮದ್ಲೆ ನಡೀತದೆ. ಆಮೇಲೆ ಯಕ್ಷಗಾನ ಹವ್ಯಾಸಿ ಆಟಗಳು ಕೆಲವರು ನಡೀತದೆ. ಆದರೆ ಈಗ ಯಕ್ಷಗಾನಕ್ಕೆ ಹೋಗೋ ಪ್ರೇಕ್ಷಕರ ಸಂಖ್ಯೆ ಮೊದಲಿನಷ್ಟು ಇದ್ದಂಗೆ ಇಲ್ಲ ನನಗೆ. ಏಕೆ, ಏನು ಕಾರಣ ಇರ್ಬೋದು? ಕಾರಣ ಅಂತಂದರೆ ಈಗ ಬಹುಶಃ ದೃಶ್ಯ ಮಾಧ್ಯಮಗಳು ಅಥವಾ ಈ ಮೊಬೈಲು ಇದು ಕೈಯಲ್ಲೇ ಸಿಕ್ಕೋದ್ರಿಂದ ನೋಡೋರು ಕಡಿಮೆ ಇರ್ಬೋದೇನೋ ಅಂತ ನಾನು ನೋಡಲೇಬೇಕು ಎನ್ನುವಂಥ ಹಪಾಪಿತನ ಇಲ್ಲ. ಈಗ ಹಾಗಂತ ಒಂದು ಕಡೆ ಕ್ಲಾಸ್ ನಡೀತದೆ, ಯಕ್ಷಗಾನದ ಕ್ಲಾಸು ಸಣ್ಣ ಪುಟ್ಟ. ಮತ್ತು ಹೆಣ್ಮಕ್ಳು ಸಹ ಈಗ ಭಾಗವತರಾಗಿದ್ದಾರೆ, ವೇಷಧಾರಿಗಳಾಗಿದ್ದಾರೆ. ಹೆಣ್ಮಕ್ಳದ್ದು ಮೇಳವೂ ಉಂಟು, ಎಲ್ಲ ಉಂಟು. ಅದು ಅದಕ್ಕೂ ಮತ್ತು ಈ ಟೆಂಟ್ ಮೇಳಕ್ಕೆ ಇಂಥದಕ್ಕೂ ಸಂಬಂಧವೇ ಇಲ್ಲವೇನೋ ಅನ್ನಿಸ್ತಾನೆ ನನಗೆ. ಆ ಆಸಕ್ತಿಯೇ ಈ ಆಸಕ್ತಿಯೇ ಬೇರೆ ಏನೋ ಅಂತ. ಈಗ ಟೆಂಟ್ ಕಾಂಟ್ರಾಕ್ಟ್ ಹಿಡಿಯೋರು ಕೂಡ ಹಳೆಯ ಪ್ರಸಂಗಗಳನ್ನು ಆಡಿಸೋದು ಕಡಿಮೆ. ಪ್ರತಿ ವರ್ಷ ಹೊಸ ಹೊಸ ಪ್ರಸಂಗಗಳು ತಯಾರಾಗ್ತದೆ. ಇದ್ದು 2 ಟೆಂಟ್ ಮೇಳಗಳು ಅವು ಮಾಡ್ತವೆ. ಬಡಿಗೆ ತೆಂಕಿಂದು ನನಗೆ ಗೊತ್ತಿಲ್ಲ, ಬಹುಶಃ ಅವು ಕೂಡ ಹೊಸ ಪ್ರಸಂಗಗಳು ಮಾಡ್ತಾರೆ ಏನೋ ಅಂತ. ತೆಂಕಿನಲ್ಲೂ ಈಗ ಮೇಳಗಳು ಎಷ್ಟಿದ್ದಾವೆ? ಇಲ್ಲಲ್ಲ, ಯಾವುದೂ ಇಲ್ಲ. ಧರ್ಮಸ್ಥಳ ಮೇಳವು ಬರೀ ಹರಕೆ ಆಟ ಮಾತ್ರ. ಹಾಗಾಗಿ ಯಕ್ಷಗಾನದ ಪ್ರೇಕ್ಷಕರ ವರ್ಗೂ ಕಡಿಮೆ ಆಗಿದ್ವಿ ಅಂತ, ಅಥವಾ ಪ್ರೇಕ್ಷಕರ ಗುಣಮಟ್ಟವೂ ಏನಾಗಿದೆ ಅನ್ನೋ ಹೇಳಕ್ಕೆ ಬರೋದಿಲ್ಲ. ಬೌದ್ಧಿಕ ಮಟ್ಟ, ಹೌದು, ಹೇಳಕ್ಕೆ ಬರೋದಿಲ್ಲ. ಕೀಳು ಅಭಿರುಚಿ ಬಗ್ಗೆ ಹೆಚ್ಚು ಒಲವು ಹೊಂದಿದ್ದಾರೆ ಹಂಗೆ. ಅದು ಗೊತ್ತಿಲ್ಲ ನನಗೆ. ಈ ಕ್ಲಾಸ್ ಯಾಕೆ ಇಷ್ಟು ಭರದಿಂದ ಕೆಲವು ಕಡೆ ಕ್ಲಾಸ್ ನಡೀತದೆ, ಅದು ಮುಂದೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸತ್ಯನಾರಾಯಣ ಭಟ್ರೆ, ಇಲ್ಲಿಯವರೆಗೆ ನಮ್ಮ ವೀಕ್ಷಕರಿಗೆ ಯಕ್ಷಗಾನದ ಹಿಂದುಗಡೆ ಏನೇನು ಆಗತ್ತೆ, ಅದರ ನಿರ್ವಹಣೆ ಹೇಗೆ ಎನ್ನುವಂತಹ ಮಾಹಿತಿಗಳನ್ನು, ನಿಮ್ಮ ಅನುಭವ ಕಥನವನ್ನು ನಮ್ಮೊಂದಿಗೆ ತೆರೆದಿಟ್ರಿ. ಸೊ ಎಲ್ಲ ವೀಕ್ಷಕರ ಪರವಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಕೊನೆಯ ಒಂದು ಮಾತು ಹೇಳ್ತೇನೆ ನಾನು. ಯಕ್ಷಗಾನವಾಗೇ ಉಳಿಬೇಕು. ಈಗಿನ ವಿದ್ಯಮಾನ, ಈಗಿನ ಕಲಿಯುವ ಆಸಕ್ತಿ ಭಾಳ ಜನ ಹುಡುಗರಿಗೆ ಇದ್ದಂಗೆ ಇದೆ. ಆದರೆ ಮುಂದೆ ಅವರು ಯಾವ ರೀತಿ ಪರಿವರ್ತನೆ ಆಗ್ತಾರೋ, ಯಾವ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಸೇವೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ಅವರಿಗೆಲ್ಲ ಪರಮಾತ್ಮ ಒಳ್ಳೆಯ ಬುದ್ಧಿ ಕೊಟ್ಟು, ಒಳ್ಳೆಯ ಯಕ್ಷಗಾನದಲ್ಲಿ ಒಳ್ಳೆಯ ಮುಂದುವರೆದು ಒಬ್ಬ ಯಕ್ಷಗಾನ ಕಲಾವಿದರು ಹೊಸದಾಗಿ ಒಳ್ಳೆಯ ರೀತಿಯಲ್ಲಿ ಬರಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ. ಒಳ್ಳೆಯ ರೀತಿಯಲ್ಲಿ ಅಂತಂದರೆ ನನ್ನ ದೃಷ್ಟಿಯಲ್ಲಿ ಯಾರೂ ಯಾವುದೇ ಒಂದು ಇದಿಲ್ಲದೆ ಹೇಳ್ತೇನೆ, ನಾನು ಕಲ್ಮಶ ಇಲ್ಲದೆ ಹೇಳ್ತೇನೆ. ಒಳ್ಳೆಯ ರೀತಿಯಲ್ಲಿ ಹಳೆಯ ಯಕ್ಷಗಾನವೇ ಬರಬೇಕು. ಹಳೆಯ ಯಕ್ಷಗಾನ ಅಂತಂದರೆ ಹಳೆಯ ಪ್ರಸಂಗಗಳು ಪ್ರದರ್ಶನಕ್ಕೆ ಬರಬೇಕು. ಈ ಹೊಸ ಪ್ರಸಂಗಗಳ ಹಾವಳಿ ಅಂತ ಅನ್ನಿಸ್ತದೆ ನನಗೆ. ಯಾರೂ ಬೇಜಾರ ಮಾಡ್ಕೊಳ್ಬಾರ್ದು. ಹೊಸ ಪ್ರಸಂಗ ಕರ್ತೃಗಳು ಬೇಜಾರ ಮಾಡ್ಕೊಳ್ಬಾರ್ದು. ಎಷ್ಟು ಪ್ರಸಂಗಗಳು ಬೇಕಾದ್ರೂ ಇದೆ ಈಗ. ಹಳೆ ಪ್ರಸಂಗಗಳು ಎಷ್ಟು ಚೆಂದ ಮಾಡಿಯೂ ಮಾಡ್ಬೋದು. ಆ ರೀತಿಯ ಕಲಾವಿದರು ತಯಾರಾಗಲಿ, ಆ ರೀತಿಯ ಮನೋಭಾವ ಅವರಿಗೆ ಬರಲಿ. ಪ್ರೇಕ್ಷಕ ವರ್ಗವೂ ಅಷ್ಟೇ ಯಕ್ಷಗಾನವನ್ನು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ತಿಳುವಳಿಕೆ ಮೊದಲು ಬೇಕು. ಪ್ರಸಂಗಗಳ ಬಗ್ಗೆ ತಿಳುವಳಿಕೆ ಬೇಕು, ಪುರಾಣದ ಬಗ್ಗೆ ತಿಳುವಳಿಕೆ ಬೇಕು. ಪೌರಾಣಿಕ ಪ್ರಸಂಗಗಳು ಬೇಕಾದಷ್ಟು ಇದ್ದಾವೆ, ಬೇಕಾದಷ್ಟು ಮಾಡ್ಬೋದು. ಹೊಸ ಪ್ರಸಂಗಗಳ ಅವಲಂಬನೆ ಯಾಕೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ.
ಆದ್ದರಿಂದ ಹಳೆ ಪ್ರಸಂಗಗಳ ಯಕ್ಷಗಾನ ಬರಲಿ. ಆ ಯಕ್ಷಗಾನವನ್ನು ಈಗಿನ ಪ್ರೇಕ್ಷಕರು ಅದ್ರ ಬಗ್ಗೆ ಆಸಕ್ತಿ ವಹಿಸಲಿ ಅಂತ ನಾನು ಅಪೇಕ್ಷೆ ಪಡ್ತೇನೆ. ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ ಅಷ್ಟೇ. ಥ್ಯಾಂಕ್ ಯು ಸರ್.